ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿ ಕಾಂಪಿಟೇಷನ್ ಇದೆ ಅಂತ ನಿಮಗೂ ಗೊತ್ತಿರೋ ವಿಷಯನೇ. ಅದೇ ಇದಕ್ಕಿಂತ ಒಂದು ಫಸ್ಟೇ ವಿಡಿಯೋ ಮಾಡಿದ್ದೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೂಲ್ಸ್ಗಳು, ರೆಗ್ಯುಲೇಷನ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಫಾಲೋ ಮಾಡಬೇಕು ಅಂತೆಲ್ಲ ನಾನು ಒಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋದಿಂದಾದರೂ ಇದರಲ್ಲಿ ರೂಲ್ಸ್ ಅಷ್ಟೊಂದು ಫಸ್ಟೇ ಮುಂಚಿತವಾಗಿ ಹೇಳಿದ್ರು ಸಹ ಕೆಲವರು ಆ ರೂಲ್ಸ್ನ ಬ್ರೇಕ್ ಮಾಡಿ ಎಕ್ಸಾಮ್ಗೆ ಅಟೆಂಡ್ ಆಗ್ತಿದ್ದಾರೆ. ಓದಲ್ಲಿ ಆ ಥರ ತಪ್ಪನ್ನ ಯಾವ ರೀತಿ ಮಾಡ್ತಿದ್ದೀರಾ, ಅದರಿಂದ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋದಿಂದ ಒಬ್ಬರು ಅಥವಾ ಇಬ್ಬರಿಗೂ ಯೂಸ್ ಆದ್ರೂ ಖುಷಿನೇ. PDO ಎಕ್ಸಾಮು ಡಿಸೆಂಬರ್ 7ಗೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇದೆ PDOದು. ನೆಕ್ಸ್ಟು ಡಿಸೆಂಬರ್ 8ಕ್ಕೆ PDO ಎಕ್ಸಾಮ್ ಇದೆ. ನಿಮ್ಮಷ್ಟೇ ರೂಲ್ಸ್ಗಳೆಲ್ಲ ಇದೆ ಆಲ್ರೆಡಿ. ಎಕ್ಸಾಮ್ಗೆ ಯಾವ ಟೈಮಿಂಗ್ಸ್ಗೆ ಹೋಗಬೇಕು, ಯಾವ ಟೈಮಿಂಗ್ಸ್ ಮುಗಿದ ತಕ್ಷಣ ಸೇರಿಸಲ್ಲ ಒಳಗಡೆಗೆ, ಏನು ತಗೋಬಾರ್ದು, ಸುಮಾರು ರೂಲ್ಸ್ಗಳಿದೆ. ಆದ್ರೂ ಸಹ ಯಾರು ಅದನ್ನು ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಳ್ತಾನೆ ಇಲ್ಲ. ಕೆಲವೊಂದು ಕಡೆ ರೂಲ್ಸ್ ಎಲ್ಲ ಫಾಲೋ ಸ್ಟ್ರಿಕ್ಟಾಗಿ ನಡೆಯುತ್ತೆ, ಕೆಲವೊಂದು ಕಡೆ ನಡೆಯಲ್ಲ. ಅದು ನಡೀಲಿ ಬಿಡಲಿ, ಅದು ಸೆಕೆಂಡ್ರಿ. ಬಟ್ ನಾವು ಅಂದರೆ ಎಕ್ಸಾಮ್ನ ಬರೆಯೋಕ್ಕೆ ಹೋಗೋರಂತೂ ಈ ರೂಲ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಹೋಗಲೇಬೇಕಲ್ವಾ. ಅಲ್ಲಿ ಹೋದ್ಮೇಲೆ ಪ್ರಾಬ್ಲಮ್ ಆದರೆ ಅದು ನಮಗೆ ಪ್ರಾಬ್ಲಮ್ಮು. ನಾವು ಎಷ್ಟು ದಿನದಿಂದ ಕಷ್ಟಪಟ್ಟು ಓದಿರ್ತೀವಿ, ಅದು ಪಾಸ್ ಆಗಲಿ ಫೇಲ್ ಆಗಲಿ ಅದು ಸೆಕೆಂಡ್ರಿ, ಅದು ಆಮೇಲೆ. ಒಟ್ಟಿನಲ್ಲಿ ನಾವೆಷ್ಟು ಆದಷ್ಟು ನಮ್ಮ ಕೆಲಸಗಳ ಮಧ್ಯೆ ನಾವು ಕಷ್ಟಪಟ್ಟು ಓದಿರ್ತೀವಿ. ಬೆಳಗ್ಗೆ ಸಂಜೆ ಬೆಳಗ್ಗೆ 4 ಗಂಟೆಗೆ ಎದ್ದು ಓದೋರು ಕೂಡ ಇದ್ದಾರೆ. ಕೆಲವರು ಓದ್ಕೋಬೇಕು, ಡಿಸ್ಟರ್ಬ್ ಆಗುತ್ತೆ, ಊರಲ್ಲಿದ್ದರೆ ಮನೇಲಿದ್ದರೆ ಅಂತ ಬೇರೆ ಕಡೆ ಹೋಗಿ ರೂಮ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಅಥವಾ PG ಅಲ್ಲಿ ಇದ್ದು ಓದ್ಕೊಂಡಿರೋರು ಕೂಡ ಇರ್ತೀರ. ಈ ಒಂದು ಕೆಲವು ಸಣ್ಣ ತಪ್ಪುಗಳಿಂದ ಒಂದು ಆ ಎಕ್ಸಾಮ್ ಹಾಲ್ಗೆ ಹೋಗಿ ಒಂದು ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಅನ್ನೋದು ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಿರೋದು. ಯಾಕಂದರೆ ನಾನು VA ಎಕ್ಸಾಮ್ ಅಟೆಂಡ್ ಮಾಡಿದಾಗ ಇದನ್ನು ನಾನು ನಮ್ಮ ರೂಮಲ್ಲೇ ಒಂದಷ್ಟು ಸಮಸ್ಯೆಗಳನ್ನ ನೋಡಿದೆ. ನನಗೆ ಆಶ್ಚರ್ಯ ಆಯಿತು, ಏನಿದು ಎಲ್ಲ ಚಿಕ್ಕ ಮಕ್ಳ ಥರ ರೂಲ್ಸ್ ಎಲ್ಲ ಆಗಲೇ ಹೇಳಿದ್ದಾರೆ, ಫಾಲೋ ಮಾಡಿ ಅಂತ ಹೇಳಿದ್ದಾರೆ, ಏನು ತರಬೇಕು ಅಂತ ಹೇಳಿದ್ದಾರೆ, ಏನು ಹಾಕೋಬರ್ಬೇಕು, ಬಟ್ಟೆ ವಿಷಯದಲ್ಲಾಗಿರ್ಬೋದು, ಏನಿವನು ಎಲ್ಲ ಹೇಳಿದ್ರು ಕೂಡ ಏನಕ್ಕೆ ತಪ್ಪು ಮಾಡ್ತಾರೆ ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೆ ನಿಮಗೆ ಹೇಳ್ತಿರೋದು. ಫಸ್ಟು ಟೈಮಿಂಗ್ಸು ಅಲ್ಲಿ ಒಂದು 10:30ಗೆ ಎಕ್ಸಾಮ್ ಇರುತ್ತೆ ಅಂತ ಅಂದ್ಕೊಳ್ಳಿ ಅಲ್ವಾ. 10:30ಗೆ ಎಕ್ಸಾಮ್ ಇರೋದ್ರಿಂದ ಫಸ್ಟೇ ಹೇಳಿದ್ದಾರೆ ಅವರು 10 ಗಂಟೆಗೆ ಕ್ಲಾಸ್ ರೂಮ್ ಒಳಗಡೆ ನಿಮ್ಮ ಬೆಂಚಲ್ಲಿ ಕೂತ್ಕೊಂಡಿರಬೇಕು ಅಂತ. ಇಲ್ಲಿ ಪ್ರಾಬ್ಲಮ್ ಆಗಿದ್ದು ನಮ್ಮ ರೂಮಲ್ಲೇ, ನಾನು ಕೂತ್ಕೊಂಡಿದ್ದ ರೂಮಲ್ಲೇ ಪ್ರಾಬ್ಲಮ್ ಆಗಿದ್ದು. ಒಂದು ಬೆಲ್ ಹೊಡಿದ ತಕ್ಷಣ ಎಲ್ಲ ಹೋಗಬೇಕು, ನಂಬರ್ ನೋಡ್ಕೊಂಡು ಕೂತ್ಕೊಂಡಿರಬೇಕು. ಕೆಲವರು ಆ ಥರ ಮಾಡಲಿಲ್ಲ. ಬೆಲ್ ಹೊಡೆದು ಎಲ್ಲ ನೋಡಿ ಕೂತ್ಕೊಂಡು ಒಂದು 10 ನಿಮಿಷ 1/4 ಗಂಟೆ ಅನ್ನೋಂಗೆ ಬರ್ತಾರೆ. ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಆಮೇಲೆ ಇನ್ನೊಂದು ವಿಷಯ, ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ಅಂದರೆ ಆಲ್ ಟಿಕೆಟ್ ನಂಬರ್ನ ರಿಜಿಸ್ಟರ್ ನಂಬರ್ನ ಬರೀ ಒಂದು ಲಾಸ್ಟು 2-3 ನಂಬರನ್ನು ಮಾತ್ರ ನೋಡ್ಕೊಂಡು ಬಂದಿರ್ತಾರೆ. 2-3 ನಂಬರ್ ನೋಡ್ಕೊಂಡು ಬಂದರೆ ಅದು ಆ ಥರ ಆಗೋಲ್ಲ. ಕೆಲವೊಂದು ಸಲ ಅದರಲ್ಲೇ ವೇರಿಯೇಷನ್ ಆಗಿರುತ್ತೆ. ನೀವು ಆದಷ್ಟು ಎಲ್ಲ ನಂಬರ್ನು ನೋಡ್ಕೊಂಡು ಹೋಗಿ ಕೂತ್ಕೋಬೇಕು. ಅಲ್ಲಿ ನೋಡ್ತಾರೆ ಲಾಸ್ಟಲ್ಲಿ 234 ಇದೇ ರೂಮಲ್ಲಿ ಅಂತ ಒಳಗಡೆ ಬಂದ್ಬಿಡೋದು. ಅಲ್ಲಿ ನೋಡಿದ್ರೆ ಹಿಂದ್ಗಡೆ ಬೇರೆ ಸೀರಿಯಲ್ ನಂಬರಿಂದ ಅದು ಕಂಟಿನ್ಯೂ ಆಗಿರುತ್ತೆ. ಆವಾಗ ಆಲ್ರೆಡಿ ಲೇಟಾಗಿ ಬಂದಿರ್ತಾರೆ ಒಳಗಡೆ. ಅದೇನು ಮಾಡ್ತಿರ್ತಾರೋ ಗೊತ್ತಿಲ್ಲ, ಒಳಗಡೆ ಲೇಟಾಗಿ ಬಂದಿರ್ತಾರೆ, ಒಂದು 10 ನಿಮಿಷ ಇರೋದೇ ಅನ್ನೋ ಥರ. ಆ ಸೀರಿಯಲ್ ನಂಬರ್ನ ಬರೀ ಲಾಸ್ಟ್ 2 ಅಥವಾ 3 ನೋಡ್ಕೊಂಡು ಒಳಗಡೆ ಬರೋದು. ಗಾಬರಿ, ಒಂದೊಂದು 5 ನಿಮಿಷ ಇದೆ, 10 ನಿಮಿಷ ಇದೆ, ಒಳಗಡೆಗೆ ಬಂದು ಕೇಳೋದು, ನೋಡೋದು, ಅದೆಲ್ಲ ಅಂತ ಗೊತ್ತಾಗ ಇನ್ನೊಂದು ರೂಮು ಕೇಳ್ಕೊಂಡು ಆ ಥರ ಹೋಗೋದು. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಟೈಮಿಂಗ್ಸ್ 10 ಗಂಟೆಗೆ ಹೋಗಿ ಒಳಗಡೆ ಕೂತ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅಲ್ವಾ. ಏನು ನೀವು ಈಚೆ ಒಂದು 10 ನಿಮಿಷ 1/4 ಗಂಟೆ ನೋಡಿಬಿಟ್ರೆ ಅಥವಾ ಓದ್ಕೊಂಡ್ಬಿಟ್ರೆ ಅದೇ ಪ್ರಶ್ನೆ ಬಂದುಬಿಡುತ್ತೆ ಅಂತನಾ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಎಕ್ಸಾಮ್ಗೆ ಹೋಗ್ತೀವಲ್ಲ ನಾವು, ಎಕ್ಸಾಮ್ಗೆ ಇವತ್ತು ಹೋಗ್ತಾ ಇದ್ದೀವಿ, ಮನೇಲಿ ಆದಷ್ಟು ಅದ್ರ ಹಿಂದಿನ ದಿನ ಓದ್ಕೊಂಡಿದ್ದೀರಾ ಸಾಕು ಅಷ್ಟೇ. ಬೆಳಗ್ಗೆ ಹೋಗ್ತೀವಾ, ನಾರ್ಮಲಾಗಿ ಕಾಮಾಗಿರಬೇಕು. ಇಲ್ಲಾಂದರೆ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನಾರ್ಮಲಾಗಿ ಕಾಮಾಗಿರಬೇಕು. ನಾವೇನಾದರೂ ಅಲ್ಲೋಗಿ ಎಕ್ಸಾಮ್ ಹತ್ರ ಬರ ಅಂತ ಆ ಪೇಪರ್ ಈ ಪೇಪರ್ ಅಥವಾ ಮೊಬೈಲಲ್ಲಿ ಅಷ್ಟೇ ಅದು ಕ್ವಶನ್ ಈ ಕ್ವಶನು ಅದು ಇದು ಎಲ್ಲ ತೆಗೆದು ನೋಡಿದ್ರೆ ಫುಲ್ಲು ಕನ್ಫ್ಯೂಸ್ ಆಗಿ ಓದಿರೋದು ಕೂಡ ಮರ್ತೋಗುತ್ತೆ. ಸೊ ಆ ತಪ್ಪನಂತೂ ಮಾಡ್ಕೋಬೇಡಿ. ಕೂಲಾಗಿ ಕಾಮಾಗಿರಿ. ನಾವೇನು ಓದಿರ್ತೀವೋ ಅದನ್ನೇ ಸ್ವಲ್ಪ ಮೈಂಡಲ್ಲಿ ರಿವಿಷನ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಈ ಟೈಮಿಂಗ್ಸ್ ಒಂದು ಪ್ರಾಬ್ಲಮ್ಮು. ಅದು ಆಲ್ರೆಡಿ ಲೇಟಾಗಿ ಬಂದಿರ್ತಾರೆ. ಟೈಮಿಂಗ್ಸ್ನ ಒಂದು 5 ನಿಮಿಷ ಇದ್ದರೆ ಓದಂಗಾಯಿತು ಇರೋ ಥರ, 10 ನಿಮಿಷ ಇರೋ ಥರ ಓದಂಗಾಯಿತು ಅಂದರೆ, ಆದರೆ ಸೀರಿಯಲ್ ನಂಬರ್ನ ನೋಡಿಕೊಂಡು ಮಿಸ್ಟೇಕಾಗಿ ನಮ್ಮ ರೂಮ್ಗೆ ಬಂದಿದ್ರು, ಅವ್ರನ್ನ ಈ ರೂಮಲ್ಲಪ್ಪ ಅದು ಬೇರೆ ರೂಮ್ ಇರಬೇಕು ಹೋಗು ಅಂತ ಕಳಿಸಿದ್ರಾ, ಅವರು ಹುಡ್ಕೊಂಡು ಹೋಗೋಷ್ಟರಲ್ಲಿ ಇನ್ನೂ ಮತ್ತೆ ಟೈಮ್ ಆಗುತ್ತಾ, ಅದು ಪ್ರಾಬ್ಲಮ್. ಆ ಥರ ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಕೆಲವರು ಲೇಟಾಗಿ ಬರ್ತಾರೆ, ಒಂದು 5 ನಿಮಿಷ ಆಯ್ತೆ ಅಥವಾ ಇನ್ನೇನು ಕ್ವಶನ್ ಪೇಪರ್ ಕೊಡ್ತಾ ಇದ್ದಾರೆ ಅನ್ನೋರು ಒಬ್ಬರು ಬಂದಿದ್ದರು. ಮೇಯ್ನ್ ಏನು ಪ್ರಾಬ್ಲಮ್ ಮಾಡ್ಕೊಂಡು ಬಂದಿದ್ರು ಅವರು ಅಂತಂದರೆ, ಈಗ ಮೈಸೂರು, ನಾನು ಮೈಸೂರದೇ ವಿಷಯ ಹೇಳ್ತೀನಿ. ಮಹಾರಾಣೀಸು ಮೈಸೂರಲ್ಲಿ 3 ಕಾಲೇಜ್ ಇದ್ದಾವೆ. ಮತ್ತು ಮಹಾರಾಜ ಅಂತ 2 ಕಾಲೇಜ್ ಇದೆ. ಅದರಲ್ಲೇ ಸ್ವಲ್ಪ ಕನ್ಫ್ಯೂಸನ್ನು. ಈ ಥರ ಇರಬೇಕಾದ್ರೆ ನಾವು ಒಂದು 2 ದಿನ 3 ದಿನ ಮುಂಚೆಗೇ ನಾವು ಕನ್ಫರ್ಮ್ ಮಾಡ್ಕೋಬೇಕು ಯಾವ ಕಾಲೇಜು ಅಂತ. ಈ ಮಹಾರಾಣೀಸ್ ಅಂತ ಹುಡುಗಿ ಬಂದಿದ್ಲು. ಲಾಸ್ಟ್ ಒಂದು 5 ನಿಮಿಷ ಆಯ್ತು ಏನೋ ಬಂದು ರೂಮೆಲ್ಲ ಏನೋ ನೋಡಿಕೊಂಡು. ಬಟ್ ಆ ಮಹಾರಾಣಿ ಅಲ್ಲ ಅದು. ಅವಾಗ ಹೇಳಿದ್ರು, ಇಲ್ಲಿ ಇದಲ್ಲ ಅಮ್ಮ, ಅದು ಬೇರೆ ಕಡೆ ಅಂತ. ಇವಾಗ ಇರೋದೇ 5-10 ನಿಮಿಷದಲ್ಲಿ
ಅವಳು ಬೇರೆ ಕಡೆ ಈಗ ಒಂದು ಆಟೋ ಇಟ್ಕೊಂಡಾಗಿರ್ಬೋದು ಅಥವಾ ಸ್ವಂತ ಗಾಡಿ ತೊಗೊಬಂದಿದ್ರೆ ಗಾಡೀಲಿ ಹೋಗಿ ಅವಳು ಅಲ್ಲಿ ರೂಮೆಲ್ಲ ಹುಡುಕಿ ಆ ಗಾಬರಿಲಿ ಕುತ್ಕೊಂಡು ಬರೆಯೋದು ಎಷ್ಟು ಕಷ್ಟ ಇರುತ್ತೆ. ಆ ಥರ ಎಲ್ಲ ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು 2 ದಿನ 3 ದಿನ ಮುಂಚೆಗೇ ನಮಗೆ ಯಾವುದು ಒಂದು ಕಾಲೇಜಲ್ಲಿ ಎಕ್ಸಾಮ್ ಬಿದ್ದಿದೆ ಅಂತ ಸ್ವಲ್ಪ ಬೇಗನೆ ತಿಳ್ಕೊಳ್ಳಿ. ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಈ ಥರ ಹೋದ ತಕ್ಷಣವೇ ಅಲ್ಲಿ ನಾವು ಆವಾಗ ಅದು ಇದು ಆ ರೂಮು ಈ ರೂಮು ಆ ಕಾಲೇಜ್ ಈ ಕಾಲೇಜ್ ಎಲ್ಲ ಹುಡುಕಿ ಅಷ್ಟು ನಾವು ಸ್ಟ್ರೆಸ್ ಮಾಡಿಕೊಂಡ್ರೆ ಓದಿರೋದು ಕೂಡ ಮರ್ತೋಗ್ತೀವಿ. ಆಮೇಲೆ ಇನ್ನೊಂದು ಮೇಯ್ನ್ ಪ್ರಾಬ್ಲಮ್ ಅಂದರೆ ಡ್ರೆಸ್ ಕೋಡು ಅಷ್ಟೇ. ಡ್ರೆಸ್ ಕೋಡ್ ಆಲ್ರೆಡಿ ಹೇಳಿದ್ದಾರೆ ಅವರು, ಹಾಕೋಬಾರ್ದು ಜಾಕೆಟು ಜರ್ಕಿನ್ನು ಆ ಥರ ಎಲ್ಲ. ಹುಡುಗಿರು ಸುಮಾರು ಜನ ಅಲ್ಲಿ ರೂಲ್ಸ್ ಫಾಲೋ ಮಾಡಿರಲಿಲ್ಲ, ಬೈಸ್ಕೊಂಡ್ರು. ಸದ್ಯ ಕೆಲವರು ಸ್ಟ್ರಿಕ್ಟಾಗಿ ಇಲ್ಲ ಅಂತ ಕ್ಯಾನ್ಸಲ್ ಮಾಡೋರು ಇದ್ದಾರೆ, ಕೆಲವರು ಅಷ್ಟು ದಿನದಿಂದ ಕಷ್ಟಪಟ್ಟು ಓದಿರ್ತಾರೆ ಪಾಪ ಅಂತ ಬಿಡೋರು ಇದ್ದಾರೆ. ನಮ್ಮ ಒಂದು ಇದರಲ್ಲಿ ಸಹ ಈ ಒಂದು ಡ್ರೆಸ್ ಕೋಡಲ್ಲೂ ಸಹ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿದ್ರು. ಇದೆಲ್ಲ ಹಾಕ್ಕೊಂಡು ಜರ್ಕಿನೆಲ್ಲ ಹಾಕ್ಕೊಂಡು ವೇಲೆಲ್ಲ ಸುತ್ಕೊಂಡು ಆ ಥರ ಎಲ್ಲ ಫಸ್ಟೇ ಹೇಳಿದ್ದಾರೆ ಅವರು ಸಿಂಪಲಾಗಿ ಬರಬೇಕು ಅಂತ. ಅದನ್ನು ಕೂಡ ರೂಲ್ಸ್ನ ಫಾಲೋ ಮಾಡಿರಲಿಲ್ಲ. ಮತ್ತು ಇನ್ನೊಂದು ಇಯರಿಂಗ್ಸು ಎಲ್ಲ ತೆಗಿಬೇಕು, ಇಯರಿಂಗ್ಸ್ ಎಲ್ಲ ಹಾಕೋಬರ್ಬಾರ್ದು ಅದು ಎಲ್ಲ ಹೇಳಿದರು. ಸುಮಾರು ಜನ ಒಳಗಡೆ ಹಂಗೇನೆ ಬಂದಿದ್ದರು, ಅವ್ರಿಗೆಲ್ಲ ಹೇಳಿಸಿ ತೆಗ್ಸಿದ್ರು. ಹೋಗ್ಬೇಕಾದ್ರೇ ಒಬ್ಬರು ಲೇಡಿ ಪೊಲೀಸ್ನಲ್ಲಿ ಇರಿಸಿರ್ತಾರೆ ಲೇಡೀಸ್ಗೆ ಚೆಕ್ ಮಾಡೋಕ್ಕೆ ಎಲ್ಲನೂ. ಬಟ್ ಆದ್ರೂ ಈಗ ಗೊತ್ತಿಲ್ಲ, ಒಂದು 2-3 ಜನ ಅದೇ ಥರ ಇಯರಿಂಗ್ಸ್ ಎಲ್ಲ ಹಾಕೊಬಂದಿದ್ರು. ಅದನ್ನು ಇಮಿಡಿಯೇಟ್ಲಿ ಬೇರೆ ಒಬ್ಬರು ಸರ್ ಬಂದು ನೋಡಿ ಅದನ್ನು ತೆಗೆಸಿದ್ರು. ಇದರೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ನರ್ವಸ್ ಆಗುತ್ತೆ. ಈಗ ಎಷ್ಟು ಜನ ಕೂತಿರ್ತಾರೆ, ಯಾರೋ ಒಬ್ಬರು ನಮ್ಮನ್ನೇ ಬೆಳ್ಳಿ ತೋರಿಸಿ ಮಾತಾಡಬೇಕಾದ್ರೆ ಏನು ಅನಿಸುತ್ತೆ ನಮಗೆ, ಎಲ್ಲ ನನ್ನೇ ನೋಡ್ತಿದ್ದಾರೆ, ಇದೆ ಹಂಗೆ ಹಿಂಗೆ ಬೈದ್ಬಿಟ್ರಲ್ಲ ಎಲ್ಲ ಮುಂದೆ, ಹಿಂಗಂದ್ಬಿಟ್ರು ಹಂಗಂದ್ಬಿಟ್ರು ಆ ಥರ ಎಲ್ಲ ಮಾಡ್ಕೊಂಡಾಗ ನಾವು ಹೋಗಿರೋ ಕಾಮಾಗಿರ್ಬೇಕಲ್ವ ನಾವು. ಆವಾಗ ಆ ಸಮಯದಲ್ಲಿ ನಾವು ಏನು ಪ್ರಾಬ್ಲಮ್ ಮಾಡ್ಕೊಳ್ದೆ, ಏನೂ ನೆಗ್ಲೆಕ್ಟ್ ಮಾಡ್ದೇ ನೀಟಾಗಿ ಯಾವ ರೀತಿ ಹೋಗಬೇಕೋ ಆ ರೀತಿ ಹೋಗಿದ್ರೆ ನಮ್ಮ ಜಾಗದಲ್ಲಿ ನಾವು ಕೂತ್ಕೊಂಡು ಆರಾಮಾಗಿ ರಿವಿಷನ್ ಮಾಡಿಕೊಂಡು ಕೂಲಾಗಿರ್ಬೋದು. ಈ ಥರ ಎಲ್ಲ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಪ್ರಾಬ್ಲಮ್ಗಳಾಗುತ್ತೆ, ನರ್ವಸ್ ಆಗ್ತೀವಿ, ಮತ್ತು ಒಂದು ಭಯ ಆಗುತ್ತೆ. ಅಂದ್ಬಿಟ್ರು ಹಂಗೆ ಆ ಒಂದು ಭಯ ಇದರಲ್ಲಿ ಓದಿರೋದು ಕೂಡ ಮರ್ತೋಗುತ್ತೆ. ಸೊ ದಯವಿಟ್ಟು ಯಾರೂ ಅಥವಾ ಒಂದು ಇಂಟರ್ವ್ಯೂಗೆ ಹೋದರೂ ಸಹ ಫಾಲೋ ಮಾಡಿ ರೂಲ್ಸ್ಗಳನ್ನ. ಸುಮ್ಮನೆ ಈ ಥರ ಎಲ್ಲ ಪ್ರಾಬ್ಲಮ್ ಮಾಡಿಕೊಂಡು ನರ್ವಸ್ ಆಗೋದು, ಮತ್ತು ನಿಮ್ಗೆ ಅಷ್ಟು ಧೈರ್ಯ ಇರುತ್ತೆ, ಮಾತಾಡೋ ಧೈರ್ಯ ಆಗಿರ್ಬೋದು, ಕ್ವಶನ್ಗೆ ಆನ್ಸರ್ ಮಾಡೋ ಇದಾಗಿರ್ಬೋದು, ಅಷ್ಟು ಒಂದು ಎಬಿಲಿಟಿ ಇರುತ್ತೆ, ಇಂಟೆಲಿಜೆಂಟ್ ಇರ್ತೀರ. ಬಟ್ ಈ ಒಂದು ನೆಗ್ಲೆಕ್ಟ್ಗಳಿಂದ ಅದಕ್ಕೆ ಪೆಟ್ಟು ಬೀಳೋ ಸಾಧ್ಯತೆಗಳಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ನನ್ನ ಪರ್ಸ್ನಲಾಗಿ ನಾನೇನು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಒಂದು ಎಕ್ಸಾಮ್ ಹಾಲಲ್ಲಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.